ಹಾಯ್, ಯಾರೆಲ್ಲ ಕತೆ ಕೇಳಿ ನಿಮ್ಮ ಕನ್ನಡತಿ ಜೊತೆ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಕಥೆಯನ್ನು ಕೇಳಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮನೆ ಮುಂದೆ ಕಾರು ಬಂದು ನಿಂತಾಗ ಜೀವ ಬಂದಿತ್ತು ಭಾರತಿಗೆ. ರಾಮಚಂದ್ರರವರು ಕೂಡ ಕೈಲಿದ್ದ ಪೇಪರ್ ಟೇಬಲ್ ಮೇಲಿಟ್ಟು ಎದ್ದು ನಿಂತಿದ್ದರು. ಅಜಾರದಲ್ಲಿ ನಿಂತಿದ್ದ ಶ್ರುತಿ ಓಡಿ ಬಂದಿದ್ದಳು. ಡ್ರೈವಿಂಗ್ ಸೀಟಿನಿಂದ ಇಳಿದಿದ್ದ ಸಾಗರ್ ತಾನೇ ಬಂದು ಅರುಣಾ ಇದ್ದ ಕಡೆ ಡೋರ್ ತೆಗೆದು ಅರುಣಾಳಿಗೆ ಕೈ ನೀಡಿದ್ದ. ಆಕೆ ಅವನ ಕೈಗೆ ಕೈ ನೀಡದೆ ಕಾರ್ನ ಡೋರ್ ಸಹಾಯದಿಂದಲೇ ಇಳಿದಿದ್ದಳು. ಸೊಸೆಯ ಒಳಗೆ ಓಡಿ ಬಂದಿದ್ದ ಭಾರತಿಯವರು, ಏನಾಯ್ತು ಮಗಳೇ, ಏನಾಗಿದೆಯೋ ಅರುಣಗೆ? ಬೆಳಿಗ್ಗೆಯಿಂದ ನಮಗೆ ಕೈಕಾಲೇ ಆಡಿಲ್ಲ. ನಿಮ್ಮಪ್ಪ ಅಲ್ಲೇ ಕೂತಿದ್ದಾರೆ ಎನ್ನುತ್ತಿದ್ದರೆ ಮನೆಯಿಂದ ಎಲ್ಲಿಗಾದರೂ ಆಚೆ ಹೋಗ್ತಾ ಇದ್ದೀನಿ ಅಂದರೆ ಹೇಳಿ ಹೋಗಬೇಕು ಅನ್ನೋದು ಗೊತ್ತಾಗಲ್ವಾ? ನೀನು ಒಬ್ಬನೇ ಆಗಿದ್ರೆ ಸರಿ, ಆದರೆ ಈ ಮಗು ಕೂಡ ಕರ್ಕೊಂಡು ಹೋಗಿದ್ದೀಯಾ. ಫೋನ್ ತೆಗೆದುಕೊಂಡು ಹೋಗೋದಕ್ಕೆ ಏನು ದಾಡಿಯಾಗಿತ್ತು ನಿನಗೆ? ಫೋನ್ ಕೂಡ ತೆಗೆದುಕೊಳ್ಳದೆ ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋಗಿದ್ರಿ? ಏನು ಅರುಣಾಗೆ ಏನಾಗಿದೆ? ನೀನೇನಾದರೂ ಮಾಡಿದ್ಯಾ? ಹೇಗೆ? ಸಾಲು ಸಾಲು ಪ್ರಶ್ನೆ ಕೇಳಿದ್ದರು ರಾಮಚಂದ್ರರು. ಹೇಳು ಅಂದರೆ ಹೇಳೋದಕ್ಕೆ ಬಿಟ್ಟರೆ ತಾನೇ ನಾನು ಹೇಳೋಕ್ಕಾಗೋದು. ಅದೇನಾಯಿತು ಅಂದರೆ ಅಂದಿದ್ದನಷ್ಟೇ. ಅಷ್ಟರಲ್ಲಿ ಶ್ರುತಿ, ಏನೇ ಅರುಣ, ಜಾಗಿಂಗ್ ಹೋಗಿದ್ರಾ ಹೇಗೆ? ಭಾವನ ಟ್ರ್ಯಾಕ್ ಸೂಟ್ ಹಾಕಿದ್ದೀಯಾ? ದೋಗಳೆ ಬಟ್ಟೆ ನೋಡಿ ಅಣಕಿಸಿದ್ದಳು. ಅರುಣಾ ಪಿತ ನೆತ್ತಿಗೇರಿದ್ದಂತೂ ನಿಜ. ಮೈಯಲ್ಲಿ ಶಕ್ತಿ ಕುಗ್ಗಿದ್ದರಿಂದ ಹಲ್ಲು ತೋರಿ ಸುಮ್ಮನಾಗಿದ್ದಳು. ಅಷ್ಟರಲ್ಲಿ ಹೇಳು, ನೀನು ಯಾಕೆ ಹೇಳೋದು ನಿಲ್ಲಿಸಿದೆ? ಅರುಣಾ ಯಾಕೆ ಹೀಗಿದ್ದಾಳೆ? ರಾಮಚಂದ್ರರು ಮತ್ತೆ ಕೇಳಿದ್ದರು. ಅರುಣಾಗೂ ಸಾಗರ್ನನ್ನು ಬಯಸುವ ಮನಸ್ಸಿತ್ತು. ಆದರೆ ಹೊರಗಿತ್ತಿಗೆ ಫ್ರೀಯಾಗಿ ಜಾಸ್ತಿ ಖುಷಿ ಕೊಡೋಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಸಾಗರ್ಗೂ ಮೊದಲೇ, ಏನಿಲ್ಲ ಮಾವ, ನನಗೆ ರಾತ್ರಿ ಮಳೆ ಬಂದಿದ್ದು ನೋಡಿ ತುಂಬ ಖುಷಿಯಾಯಿತು. ನಾನು ನಮ್ಮೂರಿನಲ್ಲಿ ಮಳೆ ಬಂದರೆ ಮಳೆಯಲ್ಲಿ ಆಟ ಆಡೋದು ಅಭ್ಯಾಸ. ಹಾಗಾಗಿ ಇವರು ಎಷ್ಟು ಹೇಳಿದ್ರು ಇವ್ರ ಮಾತು ಕೇಳದೆ ನಾನು ನಮ್ಮೂರಿನ ಮಳೆ ಥರಾನೇ ಅಂದ್ಕೊಂಡು ನೆಂದುಬಿಟ್ಟೆ. ಆದರೆ ನನಗೆ ಗೊತ್ತಿರಲಿಲ್ಲಪ್ಪ, ಬೆಂಗಳೂರಿನ ಮಳೆ ಕೆಲವೊಂದು ಸಿಟಿ ಜನರಂತೆಯೇ ವಿಷಕಾರಿ ಅಂತ. ಸ್ವಲ್ಪನೇ ಹೊತ್ತು ನೆಂದಿದ್ದಕ್ಕೆ ಮಧ್ಯರಾತ್ರಿ ವಿಪರೀತ ಜ್ವರ ಬಂದಿತ್ತು ಮಾವ. ಅದಕ್ಕೆ ಇವರೇ ನನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ಮಧ್ಯರಾತ್ರಿ ಅಲ್ವಾ, ನಿಮಗೆಲ್ಲ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತ ಹೇಳಲಿಲ್ಲ ಅಷ್ಟೇ. ನನಗೆ ಅಷ್ಟು ಜ್ವರ ಬಂದಿದ್ದು ನೋಡಿ ಸ್ವತಃ ಇವರೇ ಗಾಬರಿ ಆದರು ಅಂತೀನಿ. ಅದಕ್ಕೆ ಮಾವ ಫೋನ್ ಕೂಡ ತೆಗೆದುಕೊಂಡು ಹೋಗಿಲ್ಲ. ಶ್ರುತಿ ಹೊಟ್ಟೆಗೆ ಈ ಮಾತು ಕೇಳಿ ಬೆಂಕಿ ಇಟ್ಟಂತೆ ಅನಿಸಿತ್ತು. ಅತ್ತೆ ಜೊತೆಗೆ ಹೆಜ್ಜೆ ಇಟ್ಟಿದ್ದ ಅರುಣಾ ಹಳ್ಳಿ ಗುಗ್ಗು ಅಂತಿದ್ದೇ ಇಲ್ಲ. ಭಾರಿ ಚಾಲಾಕಿದ್ದಾಳೆ ಇವಳು, ತುಂಬ ಹುಷಾರಾಗಿರಬೇಕು. ನನ್ನೇ ವಿಷಕಾರಿ ಅಂತಾಳೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿಕೊಂಡ ರೀತಿಯೇ ಅರುಣಾ ಹೇಳಿದ್ದು ತನಗೆ ಎಂದು ಗೊಣಗಿದ್ದಳು ಶ್ರುತಿ ಮನಸ್ಸೊಳಗೆ. ನಿಜವಾಗಿಯೂ ಅರುಣಾ ಹೇಳಿದ್ದು ಅವಳಿಗೆಯೇ, ಆದರೆ ನೇರವಾಗಿ ಹೇಳಿಲ್ವಲ್ಲ, ಹಾಗಾಗಿ. ಮನೆಯೊಳಗೆ ಹೋಗಿದ್ದ ಅರುಣಾಗೆ ಅತ್ತೆ ಕೈ ಹಿಡಿದು ನಡೆಸಿಕೊಂಡೇ ಸೋಫಾ ಮೇಲೆ ಕೂರಿಸಿ, ಜ್ವರ ಹೇಗಿದೆ? ಇಷ್ಟೊಂದು ಸುಸ್ತಾಗಿದ್ದೀಯಾ ಎಂತೆಲ್ಲ ಮಗುವಿನಂತೆ ವಿಚಾರಿಸಿದ್ದರು. ರಾಮಚಂದ್ರ ಕೂಡ ಆಕೆಯ ಪಕ್ಕ ಬಂದು ಕುಳಿತು ಮೇಡ್ಗೆ ತುಳಸಿ ಟೀ ತರಲು ಹೇಳಿ, ಅಲ್ಲ ಮಗಳೇ, ನಿನಗೆ ಮಳೆ ಅಂದರೆ ಅಷ್ಟೊಂದು ಇಷ್ಟನಾ ಎಂದು ಕೇಳಿದ್ದರು. ಅರುಣಾ, ಹೌದು ಮಾವ, ಮಳೆ ಅಂದರೆ ಮಲೆನಾಡು. ಮಳೆ ಬಂದರೆ ನಮ್ಮ ಊರೇ ನೆನಪಾಗುತ್ತೆ. ನಾನು ವಿರಾಜಪೇಟೆಯಲ್ಲಿ ಹಾಸ್ಟೆಲಲ್ಲಿ ಇದ್ದಾಗ ನನಗೆ ಮಳೆ ಬಂದರೆ ನನ್ನ ಅಮ್ಮನೇ ನೆನಪಾಗೋಳು. ಮಳೆಯಲ್ಲಿ ಒಮ್ಮೆ ನೆಂದು ಬಿಟ್ಟರೆ ಅಮ್ಮನ ಮಡಿಲಲ್ಲಿ ಇದ್ದಿದ್ದೇನೇನೋ ಅನ್ನಿಸ್ತಿತ್ತು. ಆದರೆ ರಾತ್ರಿ ಮಳೆ ನೆನೆದು ಭಯ ಆಗಿತ್ತು ಅವಳಿಗೆ. ರಾಮಚಂದ್ರರು ನಗುತ್ತಾ, ನೀನು ಹೇಳ್ತಿರೋದು ನಿಜ ಮಗಳೇ, ಆದರೆ ಇದು ಮಡಿಕೇರಿಯಲ್ಲ, ಬೆಂಗಳೂರು. ಇಲ್ಲಿ ಎಲ್ಲದಕ್ಕೂ ಕಲುಷಿತವೇ ತುಂಬಿಕೊಂಡಿದೆ. ಸ್ವಚ್ಛಂದ ಹಸಿರ ಮಡಿಲಲ್ಲಿ ಸುರಿಯುವ ಮಳೆಯನ್ನು ಇಲ್ಲಿ ಬಯಸೋಕೆ ಆಗೋದಿಲ್ಲ. ಇಲ್ಲಿ ಮಳೆಯಲ್ಲೂ ಕೆಮಿಕಲ್ ಇರುತ್ತೆ. ಎಲ್ಲ ಕಡೆ ಬಸ್, ಗಾಡಿಗಳು, ಫ್ಯಾಕ್ಟ್ರಿಗಳು ಇವೆಲ್ಲ ಸೇರಿ ಮಳೆಯನ್ನು, ಇನ್ನು ಇಡೀ ಭೂಮಿಯನ್ನೇ ಗಲೀಜು ಮಾಡಿದ್ದಾರೆ. ನೀನು ಇನ್ನೊಮ್ಮೆ ಮಳೆಯಲ್ಲಿ ನೆನೆಯೋದಿದ್ರೆ ಹೇಳಿಬಿಡು, ಮಡಿಕೇರಿಯಲ್ಲಿ ಮಾತ್ರ ನೆನೆದು ಬಿಡು. ಈ ಬೆಂಗಳೂರಿನಲ್ಲಿ ಬೇಡ. ತಗೋ ತಿಳಿಸಿಟ್ಟಿ, ದೇಹಕ್ಕೆ ಶಕ್ತಿ ಬರುತ್ತೆ. ನಾನು ಇವನು ಏನಾದರೂ ತೊಂದರೆ ಕೊಟ್ಟಿದ್ದಾನೆ ಅಂದ್ಕೊಂಡಿದ್ದೆ. ಸದ್ಯ ನಿನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಒಳ್ಳೆ ಕೆಲಸ ಮಾಡಿದ್ದಾನೆ. ಇಲ್ಲ ಅಂದಿದ್ರೆ ಇವನಿಗೆ ಗ್ರಹಚಾರ ಬಿಡಿಸ್ಬಿಡ್ತಿದ್ದೆ. ಅವನ ಕಡೆ ನೋಡಿಯೇ ಹೇಳಿದ್ದರು. ಮಾವ ಸೊಸೆ ಬಾಂಧವ್ಯ ನೋಡಿ ಹೊಟ್ಟೆ ಉರಿದುಕೊಂಡಿದ್ದ ಸಾಗರ್. ಹೌದು, ನನ್ನ ಮಗ ನಿಮಗೆ ಯಾವಾಗಲೂ ಕೆಟ್ಟವನಂತೆ ಕಾಣಿಸೋದು ಅಲ್ವಾ? ಅವನು ಒಳ್ಳೆಯವನೇ, ನೀವೇ ಅವನನ್ನು ಇಷ್ಟೊಂದು ಅನುಮಾನ ಪಡ್ತಾ ಇರೋದು ಎಂದಿದ್ದರು ಅತ್ತೆ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಈ ಶ್ರುತಿ ಅಕ್ಕ ಇಲ್ಲ ಅಂದಿದ್ದಿದ್ರೆ ಎಲ್ಲಾನು ಹೇಳ್ಬಿಡ್ತಿದ್ನೇನೋ. ಈ ಗೆಂಡೆ ತಿಮ್ಮ ನೆನ್ನೆ ರಾತ್ರಿ ಬಾಲ್ಕನಿಯಲ್ಲಿ ಕೂಡ ಹಾಕಿ ಜ್ವರ ಬರೋ ಹಾಗೆ ಮಾಡಿರೋದು ಅಂತ. ಈ ಶ್ರುತಿಯನ್ನು ಆಕಾಶವಾಣಿ ಇಲ್ಲಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಹಿಸ್ಕೊಳ್ತಾ ಇದ್ದೀನಿ. ಈ ಸಿಡುಕನಿಗೆ ಮಾವನ ಕೈಲಿ ಹಬ್ಬ ಮಾಡಿಸ್ತಿದ್ದೇ ಇಲ್ಲ ಅಂದಿದ್ರೆ. ಆದರೆ ಇವಾಗ ಇವನ ಟೈಮ್ ಚೆನ್ನಾಗಿದೆ. ಮನಸ್ಸಲ್ಲೇ ಗಂಡನ ಬಗ್ಗೆ ಇಷ್ಟೆಲ್ಲ ಹೊಗಳಿದ್ದಳು ಅರುಣ. ಸರಿ, ನೀನು ಹೋಗಿ ರೆಸ್ಟ್ ಮಾಡು ಮಗಳೇ, ತಿಂಡಿ ಅಲ್ಲಿಗೆ ಕಳಿಸ್ತೀನಿ. ನಿನ್ನ ಮಾವ ಬೇಕಿದ್ರೆ ಒಂದು ದಿನ ಪೂರ್ತಿ ಹಾಗೆ ಮಾತಾಡ್ತಾನೆ ಇರ್ತಾರೆ. ನೀನು ಹೊರಡು ಎನ್ನಲು ಅರುಣ ಸರಿ ಎಂದು ತಲೆ ಆಡಿಸಿ ಎದ್ದಿದ್ದಳು. ಅಲ್ಲೇ ನಿಂತಿದ್ದ ಸಾಗರ್ ಅವಳು ಮೆಟ್ಟಿಲು ಬಳಿ ಹೋಗುತ್ತಿದ್ದಾಗ ತಾನೇ ತೋಳಲ್ಲಿ ಎತ್ತುಕೊಂಡು ಹೋಗಿದ್ದ. ಅಯ್ಯೋ, ಈ ಮನುಷ್ಯನಿಗೆ ಇವತ್ತು ಯಾಕೆ ಹೀಗೆ ಆಡ್ತಾ ಇದ್ದಾನಪ್ಪ? ಏನಾಯ್ತೋ ಕಾಣೆ. ಅತ್ತೆ ಮಾವ ಏನು ಅಂದ್ಕೊಳ್ಳೋದಿಲ್ಲ, ಅವರ ಎದುರಿನನ್ನು ಈ ರೀತಿ ಎತ್ಕೊಂಡು ಹೋಗ್ತಿದ್ದಾನಲ್ಲ. ಮನಸ್ಸಲ್ಲೇ ಇಷ್ಟೆಲ್ಲ ಓಡಿದ್ದರೂ ಕಣ್ಣುಗಳು ಮಾತ್ರ ಪಿಳಪಿಳ ಅವನನ್ನೇ ನೋಡುತ್ತಿದ್ದವು. ಅವನಲ್ಲೂ ಆಕೆಯನ್ನು ನೋಡಿ ಮಂದಹಾಸ ಮೂಡಿತ್ತು.
ಮಗನ ಈ ಹೊಸ ವರಸೆಗೆ ಸ್ವತಃ ರಾಮಚಂದ್ರ ಭಾರತಿಯವರೇ ಆಶ್ಚರ್ಯಪಟ್ಟಿದ್ದರು. ಶಿಲ್ಪ ಎದೆ ಹೊಡೆದುಕೊಂಡು ಸಾಯೋದೊಂದೇ ಬಾಕಿ. ಈ ಭಾವ ಇಷ್ಟೊಂದು ರೊಮ್ಯಾಂಟಿಕ್ ಯಾವಾಗಾದರೂ? ಮೊದಲೆಲ್ಲ ಮನುಷ್ಯರ ಕಡೆ ತಿರುಗಿ ಕೂಡ ನೋಡ್ತಿರ್ಲಿಲ್ವಲ್ಲ. ಇವಾಗೇನಪ್ಪ ಫಿಲ್ಮೆಲ್ಲ ನಡೆಯೋ ಸೀನೆಲ್ಲ ನಮ್ಮ ಮನೆಯಲ್ಲೇ ತೋರಿಸ್ತಿದ್ದಾರೆ. ತುಟಿಯೊಬ್ಬಿಸಿಯೇ ಹೇಳಿದ್ದ ಮನಸ್ಸಲ್ಲೇ ಅಂದಿಕೊಂಡಿದ್ದಳು. ಹೇ ಲಂಬುಜಿ, ಇಳಿಸು, ನನ್ನ ರೂಮ್ ಬಂದಾಯಿತು. ಪೋಸ್ ಕೊಟ್ಟಿದ್ದು ಸಾಕು, ಕಣ್ಣು ಸಂಕುಚಿತ ಮಾಡಿ ಹೇಳಿದ್ದಳು. ಅವಳ ಮಾತಿನ ವರಸೆಯೇ ಹಿಡಿಸಿತ್ತು ಸಾಗರ್ಗೆ. ಏನಂದೆ? ಲಂಬೂಜಿನ? ಹಾಗಂದ್ರೆ ಏನು ಎಂದು ಕೇಳಿದ್ದ. ಸದ್ಯ ಮಾತಾಡೋದ್ಲಲ್ಲ ಅನಿಸಿದ್ದರೂ ಮನಸ್ಸು ಲಂಬೂಜಿ ಅಂದರೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ. ಏನು ಲಂಬೂಜಿ ಅಂದ್ರೆ ಗೊತ್ತಿಲ್ವಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮೂವಿ ನೋಡಿದ್ಯಾ? ಗಜ ಗಜ, ಅದರಲ್ಲೊಂದು ಸಾಂಗ್ ಇದೆ ಗೊತ್ತಾ? ಲಂಬು ಲಂಬು ಲಂಬೂಜಿ ಅಂತ. ಅದರಲ್ಲೂ ಗೊತ್ತಿಲ್ವಾ? ಯಾರನ್ನ ಕತ್ತೆತ್ತು ನೋಡಬೇಕಲ್ಲ ಅಂಥವ್ರನ್ನ ನಮ್ಮ ಮಾಸ್ ಭಾಷೆಯಲ್ಲಿ ಲಂಬೂಜಿ ಅಂತ ಕರೆಯೋದು. ನೆಲದ ಮೇಲೆ ಹಾಸಿಗೆ ಹಾಸುತ್ತಾ ಹೇಳಿದ್ದಳು. ಅದೆಲ್ಲ ಓಕೆ, ಹಾಸಿಗೆ ಯಾಕೆ ಹಾಸ್ತಿದ್ದೀಯಾ? ಸಾಗರ್ ಕೇಳಿದ್ದಕ್ಕೆ ಅವನನ್ನೇ ಗುರಾಯಿಸಿ, ಹಾಂ, ರಾತ್ರಿ ಇಡೀ ಬಾಲ್ಕನಿಯಲ್ಲಿ ನರ್ಕ ತೋರಿಸಿದ್ದಕ್ಕೆ ನನಗೆ ಸುಸ್ತಾಗ್ತಾ ಇದೆ, ಅದಕ್ಕೆ ಮಲ್ಕೋಬೇಕು. ಎನಿ ಪ್ರಾಬ್ಲಮ್ ಎಂದು ತಮಾಷೆಯಾಗಿ ಕೇಳಿದ್ದಳು. ಏನೂ ಬೇಡ, ಹಾಸಿಗೆ ಮೇಲೆ ಮಲಗು, ಕೆಳಗೆ ಮಲಗೋದಕ್ಕೆ ಕಷ್ಟ ಆಗುತ್ತೆ. ನಾನೇನು ಹೇಳೋದಿಲ್ಲ ಎಂದರೆ, ಬೇಡಪ್ಪ, ಯಾಕೆ ಬೇಕು? ನನ್ನ ರೂಮ್ ಇದೆ ಅಂತ ತೋರಿಸೋಕೆ ರಾತ್ರಿ ಇಡೀ ಮಳೆಯಲ್ಲಿ ನೆನೆಸಿದ್ದಾಗಿದೆ. ಇನ್ನು ಈ ಹಾಸಿಗೆ ನಿಮ್ಮದು ಅಂತ ತೋರಿಸೋಕೆ ಒದ್ದು ಸೊಂಟ ಮುರಿದ್ಬಿಟ್ರೆ? ನೋ ಚಾನ್ಸ್, ಅದಕ್ಕೆಲ್ಲ ಚಾನ್ಸೇ ಕೊಡಲ್ಲ. ಕೆಳಗೆ ಮಲಗಿ ಬೆಡ್ಶೀಟ್ ಒದ್ದು ಮಲಗುತ್ತಲೇ ಹೇಳಿದ್ದಳು. ಇದ್ದಕ್ಕಿದ್ದಂತೆ ಯಾಕೋ ಆಕಾಶದಲ್ಲಿ ಹಾರುವಂತಾಗಿ ಬೆಡ್ಶೀಟ್ ತೆರೆದರೆ ಆಗಲೇ ಹಾಸಿಗೆ ಮೇಲೆ ಬಿದ್ದಿದ್ದಳು. ನೀವೇನಾದರೂ ಲೂಸಾ? ಇಲ್ಲ, ಬೆಳಿಗ್ಗೆಯಿಂದ ಏನಾದರೂ ಆಗಿದೆಯಾ? ರಾತ್ರಿ ಮಳೆಯಲ್ಲಿದ್ದು ನಾನು ತಾನೇ? ನನ್ನ ಬದಲಿಗೆ ನಿಮ್ಮ ಮೈಂಡ್ಗೆ ಏನಾದರೂ ಆಗಿಬಿಟ್ಟಿದೆಯಾ? ತಂದು ಹೀಗೆ ಕಸ ಎಸ್ದಂಗೆ ಹಾಸಿಗೆ ಮೇಲೆ ಎಸೆದ್ಬಿಟ್ರಲ್ಲ. ನನಗೆ ನಿಮ್ಮ ಹಾಸಿಗೆ ಮೇಲೆ ಶೇರೆಲ್ಲ ಬೇಕಾಗಿಲ್ಲ. ಮಾವ ಇಲ್ಲಿರೋದು ಈ ರೂಮಲ್ಲಿರು ಅಂತ, ಈ ರೂಮಲ್ಲಷ್ಟೇ ಇರ್ತೀನಿ. ಹಾಸಿಗೆ ಮೇಲೆ ಎದ್ದೇಳಲು ಪ್ರಯತ್ನಿಸುತ್ತಿದ್ದ ಅರುಣ ಕಂಡು, ಚೋಟ್ ಮೆಣಸಿನ್ಕಾಯಿ, ಅಲ್ಲೇ ಮಲಗು, ಇಲ್ಲ ಅಂದರೆ ನಾನು ನಿಮ್ಮೂರಿಗೆ ಕರೆದುಕೊಂಡು ಹೋಗೋದಿಲ್ಲ, ಯೋಚನೆ ಮಾಡು ಎಂದು ವಾಶ್ರೂಮ್ಗೆ ಹೋಗಿದ್ದರೆ ಇದೊಳ್ಳೆ ಕತೆ ಆಯ್ತಲ್ಲ. ಮುಖ ಊದಿಸಿಕೊಂಡು ಮಲಗಿದ್ದಳು. ಸ್ನಾನ ಮುಗಿಸಿ ಬಂದಿದ್ದ ಸಾಗರ್ ಹಾಸಿಗೆ ಮೇಲಿದ್ದ ಅರುಣ ಕಂಡು ಖುಷಿಯಾಗಿ ಹೋಗಿದ್ದ. ಆಕೆಯಂತೂ ಅವನು ಹೋಗುತ್ತಿರುವುದನ್ನೇ ಮುಖ ಊದಿಸಿಕೊಂಡು ನೋಡುತ್ತಿದ್ದರೆ ಆತ ಮುಖದ ತುಂಬ ನಗು ತುಂಬಿಕೊಂಡು, ಟೈಮ್ಗೆ ಸರಿಯಾಗಿ ಊಟ ಮಾಡು, ಟ್ಯಾಬ್ಲೆಟ್ ತಗೋ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಇಲ್ಲ ಇಲ್ಲೇ ಇರ್ತಿದ್ದೆ, ನಾನು ಇಲ್ಲ ಅಂತ ಟ್ಯಾಬ್ಲೆಟ್ ತಿನ್ನೋದು ಮರಿಬೇಡ ಹೇಳಿ ಹೊರಟಿದ್ದ. ವ್ಯವ್ಯವ್ಯವ್ಯ, ಇವರಿಲ್ಲ ಅಂದರೆ ನಾನು ಹುಷಾರಾಗೋದೇ ಇಲ್ಲ ನೋಡು. ಮುಖದ ಮೇಲೆ ಮುದ್ದಾದ ಮುನಿಸು ಇಟ್ಟುಕೊಂಡು ಹೇಳಿದ್ದಳು. ಆದರೆ ಈ ಮುದ್ದಾದ ಮುಖದ ಮುನಿಸನ್ನು ನೋಡೋಕೆ ಸಾಗರಲ್ಲಿ ಇರಲಿಲ್ಲ. ಏನು ಮಾಡೋದು? ಇವಳ ಈ ಮುದ್ದಾದ ಮುಖ ನೋಡುವಷ್ಟರಲ್ಲಿ ಸಾಗರ್ ಡ್ಯೂಟಿಗೆ ಹೋಗಬೇಕಿತ್ತಲ್ಲ, ಹೊರಟು ಬಿಟ್ಟ. ಅಮ್ಮ, ತಿಂಡಿ ಕೊಡಿ, ನನಗೆ ತುಂಬ ಮೀಟಿಂಗ್ಸ್ ಇದೆ, ಲೇಟ್ ಆಗುತ್ತೆ, ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಹೇಳಿದ್ದ. ಮಗನ ದನಿಗೆ ಬಂದಿದ್ದ ಭಾರತಿ ತಟ್ಟೆಗೆ ತಿಂಡಿ ಬಿಡಿಸುತ್ತಾ, ಅರುಣಾಗೆ ಏನು ತಿಂಡಿ ಕೊಡಬೇಕು? ಏನು ಕೊಡಬೇಕಂತೆ? ಅವಳಿಗೆ ಏನು ಬೇಕಂತೆ ಕೇಳಿದ್ದರು ಬೇಕೆಂದಲೇ. ಹಾಂ, ಅವಳಿಗೆ ಅಲ್ಲೇ ಇಡ್ಲಿ ತಿನ್ನಿಸಿದ್ದೆ, ಮಾತ್ರೆ ಕೂಡ ಕುಡಿದಿದ್ದಾಳೆ. ಮಧ್ಯಾಹ್ನ ಜ್ವರದ ಮಾತ್ರೆ ಅಷ್ಟೇ, ಮತ್ತೇನು ಕೊಡುವಂತಿಲ್ಲ. ಊಟಕ್ಕೆ ಎಣ್ಣೆ ಕಮ್ಮಿ ಇರೋ ಪದಾರ್ಥ ನೀಡಬೇಕು. ಅಮ್ಮ, ನೀನು ಸಮಯ ಮಾಡಿಕೊಂಡು ಅಲ್ಲಿಗೆ ಹೋಗಮ್ಮ, ಒಬ್ಬಳೇ ಇರೋದಿಲ್ಲ, ಬಾಯ್ಬಿಡ್ಕಿ. ಇಳಿದು ಇಲ್ಲಿಗೆ ಬಂದುಬಿಟ್ಟಳು. ನಾನೇ ಲೀವ್ ಹಾಕ್ತಿದ್ದೆ, ಆದರೆ ನೆಕ್ಸ್ಟ್ ವೀಕ್ ಆಫೀಸ್ಗೆ ಹೋಗೋಕ್ಕೆ ಆಗಲ್ವಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು, ಇಲ್ಲ ಪೆಂಡಿಂಗ್ ಉಳಿಯುತ್ತೆ. ತಿಂಡಿ ತಿನ್ನುತ್ತಲೇ ಹೇಳಿದ್ದನು. ನೆಕ್ಸ್ಟ್ ವಾರ ಲೀವ್ ಹಾಕ್ತೀಯಾ? ಯಾಕೆ? ಬಾಯಿ ಬಿಟ್ಟು ಕೇಳಿದ್ದರಷ್ಟೇ. ಅರುಣಾ ಜೊತೆ ಮಡಿಕೇರಿಗೆ ಹೋಗುತ್ತೇನೆ ಎನ್ನಲಿ ಅನ್ನಿಸಿತ್ತು ಮನಸ್ಸು. ಸಾಗರ್, ಅದೇ ಅಮ್ಮ, ಅಪ್ಪ ಅರುಣಾ ಜೊತೆ ಹೋಗೋಕೆ ಹೇಳಿದ್ರಲ್ಲ, ಅದಕ್ಕೆ. ಸರಿ ಬಾಯಮ್ಮ, ಟೈಮ್ ಆಯಿತು, ಬರೋದು ಸ್ವಲ್ಪ ತಡವಾಗುತ್ತೆ. ಅಮ್ಮನ ಕೆನ್ನೆಗೆ ಮುತ್ತಿಟ್ಟು ಹೋಗಿದ್ದ. ಇದು ಅವನ ಪ್ರತಿದಿನದ ರೊಟೀನ್ ಆಗಿತ್ತು. ತಾನು ಶರತ್ಗೆ ಆಫೀಸ್ಗೆ ಹೋಗುವುದಾಗಿ ಹೇಳಿದ್ದ ರಾಮಚಂದ್ರರಿಗೆ, ನೋಡಿ ನನ್ನ ಮಗ ಎಷ್ಟು ಬೇಗ ಬದಲಾಗಿದ್ದಾನೆ ನೋಡಿ, ಮತ್ತೆ ಮತ್ತೆ ಹೇಳಲು, ನೋಡಿದೆ, ನಾನು ನೀನು ಬಂದ ಮೇಲೆ ಮುಂದೆ ಕೂರಿಸಿಕೊಂಡು ನೋಡುವಂತೆ. ಇವಾಗ ನಾನು ಆಫೀಸ್ನಲ್ಲಿ ಕೆಲಸ ಇದೆ, ನೀರು ಕೊಡು, ಕನ್ನಡಕ ಸರಿ ಮಾಡಿಕೊಳ್ಳುತ್ತಾ ಹೇಳಿದ್ದರು. ಇದು ಕೂಡ ರಾಮಚಂದ್ರರ ಡೈಲಿ ರೊಟೀನ್ ಆಗಿತ್ತು. ಜೋಪಾನವಾಗಿ ಹೋಗಿ ಬನ್ನಿ ಆಯಿತಾ ನಗುತ್ತಾ ಕಳಿಸಿಕೊಡಲು ಭಾರತಿ ಕಡೆ ನೋಡಿ, ಸರಿ, ನೀನು ಮಗುನ ನೋಡ್ಕೊ ಎಂದು ಹೊರಟಿದ್ದರು. ನಾನು ಆಕಾಶದಿಂದ ಇಳಿದಿದ್ದಾಳ ಇವಳು, ಸೀಮೆಗಿಲ್ಲದ ಸೊಸೆ ನೋಡು ಇವಳು, ಆ ರೀತಿಯೇ ಆಡ್ತಾರೆ ಇವರೆಲ್ಲ, ಅತ್ತೆ ಮಾವ ಸಾಗರ್ ಎಲ್ಲ ಸೇರಿ. ಅತ್ತೆ ಮಾವನ ಮಾತಿಗೆ ಮುಖ ಕೊಂಕಿಸಿ ಹೇಳಿದ್ದಳು ಶ್ರುತಿ. ಕತೆ ಮುಂದುವರೆದು. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.